ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ದೋಸೆ, ಚಪಾತಿ ಈ ಥರದ್ದೆಲ್ಲ ರೊಟ್ಟಿ ಮಾಡಿದಾಗ ಚಟ್ನಿ ಒಂದೇ ತಿಂದು ಬೇಜಾರಾಗಿದೆಯಾ? ಸೊ ಆ ರೀತಿ ಅನ್ನೋರಿಗೆ ನಾನಿವತ್ತು ಸೂಪರ್ ಆಗಿರುವಂಥ ಹಾಗೆ ಹೆಲ್ದಿಯಾಗಿರುವಂತಹ ಒಂದು ಪಲ್ಯದ ರೆಸಿಪಿನ ತಂದಿದ್ದೇನೆ. ಇದಂತೂ ಹೆಲ್ತ್ಗೆ ಸಿಕ್ಕಾಪಟ್ಟೆ ಒಳ್ಳೆಯದು. ಮಾಡೋದು ಕೂಡ ತುಂಬಾ ಈಸಿ. ಮತ್ತು ತಡ ಯಾಕೆ, ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 1-2 ಆಲೂಗಡ್ಡೆನ ತೊಗೊಂಡು ಈ ರೀತಿ ಚಿಕ್ಕದಾಗಿ ಕ್ಯೂಬ್ಸ್ನ ಮಾಡಿಟ್ಕೊಳ್ತಾ ಇದ್ದೇನೆ. ನಂತರ ಮಾಡಿಟ್ಕೊಂಡಿರುವಂಥ ಕ್ಯೂಬ್ಸ್ಗೆ ಅದು ತುಂಬುವಷ್ಟು ನೀರನ್ನು ಬೆರೆಸಿ ಒಂದು ಅರ್ಧ ಟೀ ಚಮಚ ಉಪ್ಪನ್ನು ಸೇರಿಸಿ ಬಾಯ್ಲ್ಗಿಡಬೇಕು. ನಂತರ ಒಂದು ಪ್ಯಾನನ್ನು ತೊಗೊಂಡು ಅದಕ್ಕೆ ಎಣ್ಣೆ ಹಾಕದೇನೆ 1 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಹಾಗೆ 1 ಸ್ಪೂನ್ ಆಗುವಷ್ಟು ಬ್ಲ್ಯಾಕ್ ಪೆಪ್ಪರ್ನ ತೊಗೊಂಡಿದ್ದೇನೆ. ಇದನ್ನು ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಚೆನ್ನಾಗಿ ಒಮ್ಮೆ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಯಾವುದೇ ಎಣ್ಣೆ ಅಥವಾ ತುಪ್ಪ ಏನೂ ಬಳಸ್ತಿಲ್ಲ, ಹಾಗೇ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ನಂತರ ಇದಕ್ಕೆ ನಾನಿಲ್ಲಿ 1 ಹಿಡಿ ಆಗುವಷ್ಟು ಕರಿಬೇವಿನ ಎಲೆನ ಬಳಸ್ತಿದ್ದೇನೆ. ಕರಿಬೇವಿನ ಎಲೆ ಅಂತೂ ತುಂಬಾ ಒಳ್ಳೆಯದು. ಇದರಲ್ಲಿ ನಮಗೆ ವಿಟಮಿನ್ ಎ, ಆ್ಯಂಟಿ ಆಕ್ಸಿಡೆಂಟ್, ಕೂದಲು ಉದುರುವಿಕೆಗಂತೂ ಸೂಪರ್ ಆಗಿರೋ ಮನೆಮದ್ದು. ಇದ್ರ ಜೊತೆ ಡೈಜೆಷನ್ ಪ್ರಾಬ್ಲಮ್ ಇರೋರಿಗೂ ಸಹಿತ ತುಂಬಾ ಒಳ್ಳೆಯದು. ಸೊ ಇದನ್ನು ನಾನಿವಾಗ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಸೈಡಿಗೆ ಎತ್ತಿಟ್ಕೊಳ್ಳೋಣ. ನಂತರ ನೋಡಿ ಫ್ರೆಂಡ್ಸ್, ನಾನು ಆವಾಗ ಇಟ್ಟಿದ್ನಲ್ಲ, ಬಾಯ್ಲ್ ಆಗಿದೆ ಇವಾಗ ಆಲೂಗಡ್ಡೆ. ನಂತರ ನಾವಿವಾಗ ರೋಸ್ಟ್ ಮಾಡಿ ಇಟ್ಕೊಂಡಿರೋ ಅಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಮಿಕ್ಸಿ ಜಾರ್ಗೆ ಹಾಕಿ ಜಸ್ಟ್ ಒಂದು ಮಿಕ್ಸ್ ಕೊಟ್ಟರೆ ಸಾಕಾಗತ್ತೆ. ಇದೇನು ತುಂಬಾ ನುಣ್ಣಗೆ ಮಾಡ್ಕೋಬೇಕೇನಿಲ್ಲ, ಜಸ್ಟ್ ತರ್ತರಿಯಾಗಿದ್ರೂ ಸಾಕಾಗತ್ತೆ. ನೋಡಿ ಇವಾಗ ಈ ರೀತಿ ಆಗಿದೆ. ನಾನು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ತಾ ಇದ್ದೇನೆ. ಇವಾಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ನಾನಿಲ್ಲಿ ಒಂದು ಪ್ಯಾನ್ನ ತೊಗೊಂಡು ಅದಕ್ಕೆ 2 ಸ್ಪೂನ್ ಆಗುವಷ್ಟು ಎಣ್ಣೆನ ಬಳಸ್ತಿದ್ದೇನೆ. ಇದಾಗಿದ ನಂತರ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಸಾಸಿವೆನ ಚಟಪಟ ಅಂತ ಚಿಡಿಸಿ, ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆಯೇ ಒಂದು ಸ್ವಲ್ಪ ಕರಿಬೇವಿನ ಎಲೆನ ಹಾಕ್ಕೊಳ್ತಿದ್ದೇನೆ. ಇದು ಚೆನ್ನಾಗಿ ಫ್ರೈ ಆಗಿದ ನಂತರ ನಾನಿಲ್ಲಿ 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೇನೆ. ಇದನ್ನು ಚೆನ್ನಾಗಿ ಒಮ್ಮೆ ಫ್ರೈ ಮಾಡ್ಕೋಬೇಕು. ಒಂದು ಅರ್ಧ ಟೀ ಚಮಚ ಉಪ್ಪನ್ನು ಬೆರೆಸಿ ಫ್ರೈ ಮಾಡ್ಕೊಳ್ಳಿ. ನಂತರ ಒಂದು ಅರ್ಧ ಟೀ ಚಮಚ ಆಗುವಷ್ಟು ಅರಿಶಿಣದ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕ್ಕೊಳ್ಳೋದ್ರಿಂದ ಬೇಗನೆ ಸಾಫ್ಟ್ ಆಗುತ್ತೆ ಮತ್ತು ಮಸಾಲೆನೂ ಕೂಡ ತುಂಬಾ ಬೇಗ ಸ್ಪ್ರೆಡ್ ಆಗುತ್ತೆ. ಇವಾಗ ನಾನು ಇದಕ್ಕೆ ಆವಾಗಲೇ ಏನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ವೋ ಆ ಆಲೂಗಡ್ಡೆನ ನೀರನ್ನೆಲ್ಲ ಬಸಿದ್ಬಿಟ್ಟು ಇದಕ್ಕೆ ಹಾಕ್ಕೊಳ್ತಿದ್ದೇನೆ. ನೋಡಿ ಫ್ರೆಂಡ್ಸ್, ಈ ರೀತಿ ನಾನು ಬಸ್ಕೊಂಡಿರೋಂಥ ಎಲ್ಲ ಆಲೂಗಡ್ಡೆ ಪೀಸಸನ್ನು ಹಾಕಿ ಚೆನ್ನಾಗಿ ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಆಲ್ರೆಡಿ ಆಲೂಗಡ್ಡೆ ಅಲ್ಲೇ ಬೆಂದಿರೋದ್ರಿಂದ ಇದು ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಏನೂ ಇರಲ್ಲ. ಜಸ್ಟ್ ಒಂದು 2 ಮಿನಿಟ್ಸಲ್ಲಿ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ರೆ ಸಾಕಾಗತ್ತೆ, ಬೇಗನೆ ರೆಡಿಯಾಗಿಬಿಡತ್ತೆ. ಈ ಟೈಮಲ್ಲಿ ನಾನು ಇದಕ್ಕೆ ಆವಾಗಲೇ ಕರಿಬೇವಿನ ಎಲೆನ ಎಲ್ಲ ಸೇರಿಸ್ಬಿಟ್ಟು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ, ಆ ಪೌಡ್ರನ್ನು 1-2 ಸ್ಪೂನ್ ಆಗುವಷ್ಟು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅದರ ಒಳಗಡೆ ಇರುವಂತಹ ಮಾಯ್ಶ್ಚರನ್ನು ಸಹಿತ ಇದು ಹೀರ್ಕೊಳ್ಳುತ್ತೆ ಮತ್ತು ಪಲ್ಯಕ್ಕೆ ಸೂಪರ್ ಆಗಿರುವಂಥ ಟೇಸ್ಟ್ ಆ್ಯಂಡ್ ಫ್ಲೇವರ್ ಕೊಡುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಚಪಾತಿ, ಅನ್ನದಕ್ಕೆ ಅಥವಾ ಏನೇ ಸೈಡ್ ಡಿಶ್ಗೆ ಬೇಕಂದ್ರೂ ಸಹಿತ ಈ ರೀತಿ ಮಾಡ್ಕೊಂಡು ತಿನ್ಬೋದು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ. ತಿನ್ನೋದಕ್ಕೂ ಅಷ್ಟೇ ಟೇಸ್ಟ್ ಆಗಿರುತ್ತೆ ಮತ್ತು ಫ್ಲೇವರ್ ಅಂತೂ ಸೂಪರಾಗಿ ಬಂದಿರುತ್ತೆ. ಇವಾಗ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ನಾನಿವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ. ಮನೇಲೇ ಇರೋ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಈ ರೀತಿ ಮಾಡ್ಕೊಂಡು ತಿಂತಾ ಇದ್ದರೆ ಸೂಪರಾಗಿ ಟೇಸ್ಟ್ ಕೊಡುತ್ತೆ. ಇದ್ರ ಜೊತೆ ಆಫೀಸಿಗೆ ಹೋಗೋರಿಗೆ, ಗಡಿಬಿಡಿಯಲ್ಲಿರೋರಿಗೆ ಈ ರೀತಿ ಝಟ್ಪಟ್ ಅಂತ ಮಾಡ್ಕೊಂಡು ಬಿಟ್ಟರೆ ಅವರು ಅಂತೂ ತುಂಬಾ ಖುಷಿಪಟ್ಟು ತಿಂತಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಮ್ಮೆ ಮನೆಯಲ್ಲಿ ಮಾಡಿ ಹೇಗೆ ಬಂದಿದೆ ಅಂತ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಇನ್ನೊಂದು ಹೊಸ ವಿಡಿಯೋಗಳೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಥ್ಯಾಂಕ್ ಯು ಫ್ರೆಂಡ್ಸ್.